ಅದೇ ರೀತಿ ಮುಂದಿನ ಸುದ್ದಿಗೆ ಹೋಗೋಣ. ಈಗ ಸಿಎಂ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಆಗಿದೆ. ಸಚಿವರನ್ನ ಕರೆದು ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಲವು ವಿಚಾರಗಳ ಚರ್ಚೆಯಾಗಿದೆ. ಸಹಜವಾಗಿ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಒಂದಷ್ಟು ತಂತ್ರಗಾರಿಕೆ ಡಿನ್ನರ್ ನೆಪದಲ್ಲಿ ಆಗಿದೆ ಅನ್ನೋದ್ರು ಮಾಹಿತಿ. ಈ ಸಭೆಯ ಇನ್ಸೈಡ್ ಮಾಹಿತಿನ ರಿಪಬ್ಲಿಕನ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಏನೆಲ್ಲ ಚರ್ಚೆಯಾಗಿದೆ ಡಿನ್ನರ್ ಮೀಟಿಂಗ್ ಅಲ್ಲಿ ಅಂತ. ಸಿಎಂ ನಿವಾಸ ಕಾವೇರಿಯಲ್ಲಿ ಆಗಿರುವಂತಹ ಸಭೆ, ಲೋಕಸಭಾ ಚುನಾವಣೆ ವಿಚಾರವಾಗಿ ಮೀಟಿಂಗ್ ಆಗಿದೆ. ಮುಂದಿನ ತಂತ್ರಗಾರಿಕೆ ಕ್ಷೇತ್ರಗಳ ಬಗ್ಗೆ ಮಾತುಕತೆ ಆಗಿದೆ ಈ ಸಭೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ರಿಪಬ್ಲಿಕನದಲ್ಲಿ ಸಿಎಂ ಸಭೆಯ ಇನ್ಸೈಡ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೆ ಭಯ ಶುರುವಾದಂತೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಎಡವಟ್ಟಿನ ಹೇಳಿಕೆಗಳು, ರಾಮ ಮಂದಿರದ ವಿಚಾರ, ಹನುಮ ಧ್ವಜದ ದಂಗಲ್ ಎಲ್ಲವೂ ಕೂಡ ಭಯ ತರಿಸಿದೆ ಕಾಂಗ್ರೆಸ್ ನಾಯಕರಿಗೆ. ಆ ಕಾರಣಕ್ಕೆ ಈ ಮೀಟಿಂಗ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಸಚಿವರಿಗೆ ಒಂದಷ್ಟು ಸಲಹೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರ. ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಕೂಡ ಮಾಡ್ತಾ ಹೋಗ್ತೀವಿ. ಸರ್, ಡಿನ್ನರ್ ಮೀಟಿಂಗ್ ಬಟ್ ಅಲ್ಲಿ ಆಗಿರುವಂತಹ ವಿಚಾರಗಳ ಚರ್ಚೆ ಗಮನಿಸಿದ್ರೆ ಕಾಂಗ್ರೆಸ್ ನಾಯಕರಿಗೆ ಭಯ ಶುರುವಾದಂತೆ ಕಾಣಿಸುತ್ತಾ? ಒಂದ್ ಕಡೆ ಎಡವಟ್ಟಿನ ಹೇಳಿಕೆಗಳು, ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಡವಟ್ಟು, ಹನುಮ ಧ್ವಜದ ದಂಗಲ್ ಎಡವಟ್ಟು, ಅದನ್ನ ಸರಿ ಮಾಡೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆದ್ರ ಅಂತ. ಇದು ಕಾಂಗ್ರೆಸ್ ಮಟ್ಟದಲ್ಲಿ ಇದು ಬಹಳ ಒಳ್ಳೆ ಬೆಳವಣಿಗೆ. ಓಕೆ, ಸಿಎಂ ಸಿದ್ದರಾಮಯ್ಯ ತಗೊಳ್ತಾ ಇರುವಂಥ ಒಂದು ಒಳ್ಳೆ ದಿಟ್ಟ ಹೆಜ್ಜೆ. ಇವನ್ ಇಡೀ ಗೌರ್ಮೆಂಟ್ ಎಲ್ಲರೂ ಸೇರಿದ್ದಾರೆ ಅದರಲ್ಲಿ. ಬೇರೆ ನೋಡಿ, ಎಲ್ಲರೂ ಇದ್ದಾರೆ ಈ ಇದರಲ್ಲಿ. ಎಲ್ಲ ಸಚಿವರು ಭಾಗಿಯಾಗಿದ್ದಾರೆ. ಒಂದಂತೂ ಬಹಳ ಸ್ಪಷ್ಟ, ರಾಮ ಮಂದಿರ ಅವರ ಮ್ಯಾನಿಫೆಸ್ಟೋದಲ್ಲಿ ಇತ್ತು, ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ಇತ್ತು. ಹಾಗಂತ ರಾಮ ಮಂದಿರವನ್ನು ಕಂಪ್ಲೀಟ್ ಮಾಡಿನೂ ಉದ್ಘಾಟನೆ ಮಾಡ್ಬೋದಾಗಿತ್ತು. ಆದರೆ ಜನವರಿಯಲ್ಲಿ ಉದ್ಘಾಟನೆ ಮಾಡಿದ್ರು. ಅದರಲ್ಲಿ ಒಂದು ಪಾಲಿಟಿಕ್ಸ್ ಖಂಡಿತವಾಗ್ಲೂ ಬಿಜೆಪಿ ಅದರ ಲಾಭವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತೆ. ಆಮೇಲೆ ಭಾವನಾತ್ಮಕವಾಗಿ ಯಾವತ್ತೂ ಕೂಡ ಆಗಬಾರ್ದು ಅಂತ ಹೇಳ್ತಾರೆ. ಆದರೆ ಜನಗಳು, ನಮ್ಮಲ್ಲಿ ಮ್ಯಾನಿಫೆಸ್ಟೋ ಇತ್ತು, ರಾಮ ಇದಾಯಿತು. ನಾನೇ ಅಲ್ಲಿ ವರದಿ ಮಾಡುವಾಗ ಕೆಲವರು ಅಳೋದನ್ನು ನೋಡಿದ್ದೀನಿ. ಆಮೇಲೆ ನರೇಂದ್ರ ಮೋದಿಗೆ ಜೈ ಅನ್ನೋದನ್ನು ನೋಡಿದ್ದೀನಿ. ಒಬ್ಬರು ರಾಮ, ಇಬ್ಬರು ಹನುಮಂತ ಅಂತ ಯೋಗಿ ಅಂತ ಹೇಳೋದನ್ನು ಕೂಡ ನೋಡಿದ್ದೀನಿ. ಆಮೇಲೆ ಅಲ್ಲೂ ಪಾಲಿಟಿಕ್ಸ್ ಆಯಿತು. ಇವರಿಗೆಲ್ಲ ಆಹ್ವಾನ ಬಂತು. ನೋಡಿ ಎಂಥ ಪಾಲಿಟಿಕ್ಸ್ ಆಯಿತು ಅಂದರೆ, ಸಿದ್ದರಾಮಯ್ಯನವರಿಗೆ ಆಹ್ವಾನ ಬರಲಿಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಆಹ್ವಾನ ಬರಲಿಲ್ಲ. ಆಹ್ವಾನ ಬಂದರೆ ಹೋಗೋಣ ನೋಡೋಣ ಅಂತ ಯಾರು ಸಿದ್ದರಾಮಯ್ಯನವರು ಹೇಳಿದರು. ನಾನು ಮತ್ತೆ ಹೋಗ್ತೀನಿ ಅಂತ ಹೇಳಿದರು. ನಾನು ದೊಡ್ಡ ರಾಮ ಭಕ್ತ ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಹೇಳಿದರು. ಆದರೆ ಅವರಿಬ್ಬರಿಗೂ ಆಹ್ವಾನ ಬರಲಿಲ್ಲ. ದೇವೇಗೌಡರಿಗೆ ಆಹ್ವಾನ ಬಂತು, ದೇವೇಗೌಡರ ಪತ್ನಿಯವರಿಗೆ ಆಹ್ವಾನ ಬಂತು, ಆಮೇಲೆ ಕುಮಾರಸ್ವಾಮಿ ಅವ್ರಿಗೆ ಆಹ್ವಾನ ಬಂತು, ಏನೂ ಅಲ್ಲದ ನಿಖಿಲ್ ಕುಮಾರಸ್ವಾಮಿಗೂ ಆಹ್ವಾನ ಬಂತು. ಹಾಗಿದ್ರೆ ಅದು ಪಾಲಿಟಿಕ್ಸ್ ಅಲ್ವಾ? ಹೌದು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅವೆಲ್ಲವೂ ಕೂಡ ರಾಮನ ಮುಂದೆ ಎಲ್ಲ ನಗಣ್ಯ ಆಗಿಬಿಡ್ತದೆ. ರಾಮ ರೀ ದೇವಸ್ಥಾನ ಕಟ್ಟಿಸಿದ್ದಾರೆ ರೀ ಮತ್ತೊಂದು ಅಂತೇಳಿ. ಅದರ ಲಾಭವನ್ನು ಬಿ ಜೆ ಪಿ ಪಡೆಯುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಬಿ ಜೆ ಪಿಗೆ ಈ ಬಾರಿ ಟಾರ್ಗೆಟ್ಟು ಅಷ್ಟು ಈಸಿನೂ ಇಲ್ಲ. INDA ಮೈತ್ರಿಕೂಟ ಭಾಳ ಬಲಿಷ್ಠವಾಗಿದ್ದಿದ್ರೆ, INDA ಮೈತ್ರಿಕೂಟ ಈ ರೀತಿ ಒಂದು ರೀತಿಯಲ್ಲಿ ಲೂಸ್ ಆದಂಗೆ ಕಾಣ್ತಾ ಇದೆ. ನಮಗೆ ದಕ್ಷಿಣ ಭಾರತದಲ್ಲಿ 130 ಸೀಟಿದೆ. 543ರಲ್ಲಿ 130 ಸೀಟಿದೆ. ಕಳೆದ ಬಾರಿ ಕಾಂಗ್ರೆಸ್ ಇಲ್ಲಿ 28 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು 130 ಸೀಟಲ್ಲಿ. ಬಿಜೆಪಿ 29 ಸ್ಥಾನ, ಅದರಲ್ಲಿ ಕರ್ನಾಟಕದ 25 ಸ್ಥಾನ ಇದೆ. ಖಂಡಿತವಾಗಲೂ ರಾಮ ಮಂದಿರ ವಿಚಾರ, ಜ್ಞಾನ ವ್ಯಾಪಿ ವಿಚಾರ, ಬಿಜೆಪಿ ಅದನ್ನು ತನ್ನ ಲಾಭಕ್ಕಾಗಿ ಯೂಸ್ ಮಾಡ್ಕೊಳ್ಳುತ್ತೆ. ಆಗಿರುವಾಗ ಏನು ಮಾಡಬೇಕು ಕಾಂಗ್ರೆಸ್? 5 ಗ್ಯಾರಂಟಿಗಳ ಬಗ್ಗೆ ನೋಡಿ, ಒಂದು ಮಾತನ್ನು ಹೇಳಿದ್ದಾರೆ, ಒಟ್ಟಾರೆ ಮಾತಾಡಬೇಡಿ ಅಂತ ಆದೇಶ ಕೊಡ್ತೀನಿ ಅಂತ. ಶಿವರಾಮ್ ಮಾತಾಡ್ತಾ ಇದ್ದಾರೆ, BK ಶಿವರಾಮ್ ಮಾತಾಡ್ತಾರೆ, ರಾಜಣ್ಣ ಮಾತಾಡ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಮಾತಾಡ್ತಾ ಇದ್ದಾರೆ. ಆಮೇಲೆ 2.5 ವರ್ಷದ ನಂತರ ಸರ್ಕಾರ ಬದಲಾಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಇವರ ಬಗ್ಗೆ ಕಂಟ್ರೋಲ್ ಯಾರು ಮಾಡಬೇಕು? ಯಾರೂ ಮಾಡ್ತಾ ಇಲ್ಲ. ಕಾಂಗ್ರೆಸ್ಸಿಗೆ ಏನು ಮಾಡಬೇಕು ಅಂತಂದರೆ, ಒಂದು ಎಲ್ಲ ಶಾಸಕರನ್ನ ಕಂಟ್ರೋಲ್ ಮಾಡಬೇಕು. ಹನುಮ ಧ್ವಜ ವಿಚಾರದಲ್ಲಿ ತಪ್ಪು ಮಾಡಿಬಿಟ್ರು. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದಾಗಿತ್ತು. ನಾವು ನೋಟಿಸ್ ಕೊಟ್ಟಿದ್ದೀವಿ ರೀ, ಮತ್ತೊಂದು ಮಾಡಿದ್ದೀವಿ ಅಂತ ಹೇಳ್ಬೋದಾಗಿತ್ತು. ಈಗ ಇವರು ಏನು ಮಾಡಬೇಕು ಅಂದರೆ, ತನ್ನ 5 ಗ್ಯಾರಂಟಿ ಯೋಜನೆಗಳು ಹೆಂಗೆ ತಲುಪಿದೆ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. 5 ಗ್ಯಾರಂಟಿ ಯೋಜನೆಗಳು ತಲುಪಿದೆ. ಆಮೇಲೆ ಬರ ಪರಿಹಾರ 17,000 ಕೋಟಿ ರೂಪಾಯಿ ಬರಬೇಕಾಗಿದೆ, ಬಂದಿಲ್ಲ. ಆಮೇಲೆ ಈಗ DK ಸುರೇಶ್ ಅವರು ಹೇಳಿದ್ರಲ್ವಾ, DK ಸುರೇಶ್ ಅವರು ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಹೇಳೋದು ಅದನ್ನು ಖಂಡಿಸಲೇಬೇಕು. ಅದನ್ನು ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಒಂದು ತಪ್ಪುಗಳಂತೂ ಆಗಿದೆ. ಏನು ಅಂತಂದರೆ, 14ನೇ ಹಣಕಾಸು ಆಯೋಗ ಮತ್ತು 15ನೇ ಹಣಕಾಸು ಆಯೋಗ ಎರಡು ಬದಲಿದೆ. ನಮಗೆ ಈ 15ನೇ ಹಣಕಾಸು ಆಯೋಗದ ಹೊಸ ರೂಲ್ಸ್ನಿಂದಾಗಿ
ಪ್ರತಿ ವರ್ಷ 30,000 ಕೋಟಿ ಕಡಿಮೆ ಬರ್ತಾ ಇದೆ 14ನೇ ಹಣಕಾಸು ಆಯೋಗಕ್ಕೆ ಹೋಲಿಕೆ ಮಾಡಿಕೊಂಡ್ರೆ. 1,20,000 ಕೋಟಿ 5 ವರ್ಷಕ್ಕೆ ಕಡಿಮೆ ಬರ್ತಾ ಇದೆ. ಅದನ್ನು ಸರಿ ಮಾಡುವಂಥ ಅವಕಾಶ ಇತ್ತು, ಈಗಿಲ್ಲ. 2020 ತನಕ ನಮಗೆ 1,20,000 ಕೋಟಿ ಕೋತಾನೆ. ನೋಡಿ ಈ ರೀತಿ ಆಗಿದೆ ಅಂತ ಜನರಿಗೆ ನೀವು ಹೆಂಗೆ ಮನವರಿಕೆ ಮಾಡ್ತೀರಿ? ನೀವು ಆ ಮನವರಿಕೆ ಮಾಡ್ಕೊಡ್ತೀರಾ? ಆಲ್ರೆಡಿ ಬಾಲಕೃಷ್ಣ ಉಡಾಫೆ ಹೇಳಿಕೆ ಕೊಡ್ತಾ ಇದ್ದಾರೆ. ಏನು 5 ಗ್ಯಾರಂಟಿನೋ ಅಕ್ಷತೆ ಕಾಳ ಅಂತ. ಅಕ್ಷತೆ ಕಾಳು ಅಂತಲೇ ಅಂತಾರೆ ಜನ. ನೀವು ಭಾವನಾತ್ಮಕ, ನೀವು ಸರಿನೋ ತಪ್ಪೋದು ಬೇರೆ ವಿಚಾರ, ಅದು ರಾಜಕೀಯ ನಾಯಕರು ಅರ್ಥ ಮಾಡ್ಕೋಬೇಕು. ನಿಮ್ಗೆ ಅಕ್ಷತೆ ಕಾಳು ಬೇಕಾ, 5 ಗ್ಯಾರಂಟಿ ಬೇಕಂತಂದ್ರೆ ಭಾವನಾತ್ಮಕವಾಗಿ ಗೆಲುವಾಗುತ್ತೆ ಅನ್ನೋದಕ್ಕೆ ಮಂಡ್ಯ ಸಾಕ್ಷಿ ಆಯ್ತು. ಸುಮಲತಾ ಅವರು ಭಾವನಾತ್ಮಕವಾಗಿ ಗೆದ್ರು. ಹೌದು, ನೀವು ಅದನ್ನ ಬಿಜೆಪಿ ಯೂಸ್ ಮಾಡುತ್ತೆ ಅಂತ ಹೇಳುವಾಗ ನೀವು ಅದನ್ನ ಕೆಣಕೋದ್ರ ಬದಲಾಗಿ ನೀವು ಅದಕ್ಕೆ ಬೇರೆ ರೀತಿಯಲ್ಲಿ ಯಾವ್ದು ಉತ್ತರ ಕೊಡ್ತೀರಿ? ನೀವೇನು ಮಾಡಬೇಕಿತ್ತು ನೋಡಿ. ನಾನು ಮೊನ್ನೆನೂ ಹೇಳಿದೆ, 5 ಗ್ಯಾರಂಟಿ ಯೋಜನೆಗಳ ಪೈಕಿ ಉಚಿತ ಬಸ್ ಸೂಪರ್ ಹಿಟ್. ಸೂಪರ್ ಹಿಟ್. ಅಲ್ಲಿ ಗಲಾಟೆ ಮಾಡ್ಕೊಂಡ್ರೋ ಮತ್ತೊಂದು ಮಾಡ್ಕೊಂಡ್ರೋ ಕಾಂಗ್ರೆಸ್ ಅಂದ್ಕೊಂಡಿರ್ಲಿಲ್ಲ ಹೆಣ್ಮಕ್ಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಬರ್ತಾರೆ ಅಂತೇಳಿ. ಅವ್ರಿಗೆ ಸಾಕಾಗ್ಬಿಟ್ಟಿದೆ. ಎರಡನೇ ಸೂಪರ್ ಹಿಟ್ ಯಾವುದು? ಫ್ರೀ ಕರೆಂಟ್ ಸೂಪರ್ ಹಿಟ್. ಆದರೆ ಅದರಲ್ಲೂ ಕೆಲವಿದೆ. ದೊಡ್ಡ ಮನೆಯವರ ಶ್ರೀಮಂತರ ಮನೆಗೂ ಕೂಡ ಫ್ರೀ ಸಿಕ್ಕಿದೆ, ಅದು ತಪ್ಪು, ಅದನ್ನು ಸರಿ ಮಾಡ್ಕೋಬೇಕು. ಅಕ್ಕಿ 10 kg ಕೊಡ್ತೀನಿ ಅಂತ ಹೇಳಿದ್ರಿ, 5 kg ಕೊಟ್ರಿ, ಅದು ಕೂಡ ಕೇಂದ್ರದ್ದು ಅಂತೇಳಿ BJP ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತು. ಕಾಂಗ್ರೆಸ್ ಕೂಡ ಒಪ್ಕೋಬೇಕಾಯ್ತು. 5 kg ಕೇಂದ್ರ ಕೊಡೋದು, ನಾವು 175 ರೂಪಾಯಿ. ಇಲ್ಲಿ 50-50 ಆಯಿತು. 10 kg ನಿಮ್ಗೆ ಕೊಡ್ಲಿಕ್ಕೆ ಆಗಿಲ್ಲ. ಆಮೇಲೆ ಭಾಗ್ಯಲಕ್ಷ್ಮಿ ಅಲ್ಲ, 2,000 ರೂಪಾಯಿ ಯಾವುದು? ಗೃಹಲಕ್ಷ್ಮಿ ಫಸ್ಟ್ ತಿಂಗಳು ಹಾಕಿದ್ರಿ, ಬಟ್ ಎರಡನೇ ತಿಂಗಳಿಂದ ಬಂದೇ ಇಲ್ಲ. ಅದು ಅಟ್ರ ಫ್ಲಾಪ್ ಆಯ್ತು. ಆಮೇಲೆ ಯುವ ನಿಧಿ ಏನಾಗಿದೆ ಅಂತ ಗೊತ್ತಿಲ್ಲ. ಆಮೇಲೆ ಅದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗೋದು ಕಾಣೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ಈ 5 ಗ್ಯಾರಂಟಿಗಳ ಪೈಕಿ ನನ್ನನ್ನು ಕೇಳಿದ್ರೆ ಎಷ್ಟಪ್ಪ ಸಕ್ಸಸ್ ರೇಟ್ ಅಂದರೆ 50% ಸಕ್ಸಸ್ ರೇಟ್. ಯಾಕಂದ್ರೆ ಉಚಿತ ಬಸ್ಸು ಮತ್ತು ಉಚಿತ ಕರೆಂಟ್ ಸೂಪರ್ ಹಿಟ್ ಆಗಿದೆ. ನೀವು ಅದನ್ನ ಮನವರಿಕೆ ಮಾಡ್ಕೊಡ್ಬೇಕು ಜನರಿಗೆ. ಪದೇ ನೋಡಿ ಹಿಂಗಾಗಿದೆ. ಯಾರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲರೂ ಕೂಡ ಏನು ರಾಮ ಮಂದಿರದ ಅಕ್ಷತೆ ಬೇಕಾ, 5 ನೀನು ಮಾಡಿದ ಕೆಲಸವನ್ನು ಹೇಳಪ್ಪ. ನೀನು ಭಾವನಾತ್ಮಕವಾಗಿ ಹೋದ್ರೆ ಭಾರತೀಯರು ಅದನ್ನೆಲ್ಲ ಎಲ್ಲದಕ್ಕಿಂತ ಅವರಿಗೆ ದೇವರೇ ಮುಖ್ಯ ಆಗಿಬಿಡ್ತಾರೆ. ಸರ್, ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸ್ಟಾರ್ಟ್ ಆಗಿದೆ, ನಮಗೆ ಅಕ್ಷತೆನೇ ಬೇಕು, ನಿಮ್ ಗ್ಯಾರಂಟಿ ಬೇಡ ನಮಗೆ ಅಂತ. ಇವ್ರಿಗೆ ಜನರ ಮನದ ಏನು ನಾಡಿ ಮಿಡಿತ ಅರ್ಥ ಮಾಡ್ಕೋಬೇಕು. BJP ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳತ್ತೆ. ನಿಜ, ನಾನು ಮತ್ತೊಮ್ಮೆ ಹೇಳ್ತೀನಿ, ಭಾವನಾತ್ಮಕವಾಗಿ ಎಲ್ಲ ರಾಜಕೀಯ ಮಾಡಬೇಕಾಗಿರೋದು. ಆದ್ರೆ ಭಾವನೆಯನ್ನ ಜನರ ಒಳಗೆ ತಂದಾಗಿದೆ. ಈಗ ನೀವು ಹೆಂಗ್ ಟ್ಯಾಕಲ್ ಮಾಡ್ತೀರಿ? ಕಾಂಗ್ರೆಸ್ ಇರುವಂತದ್ದು ಇವತ್ತು ನಿಜವಾಗಿ ಕಾಂಗ್ರೆಸ್ ಪಾಳೆಯದ ಇದು ಒಳ್ಳೆ ಮಹತ್ವದ ಬೆಳವಣಿಗೆ. ಈಗಲಾದ್ರೂ ಸೀರಿಯಸ್ ಆಗ್ತಾ ಇದ್ದಾರೆ ಅಂತೇಳಿ 136 ಸ್ಥಾನ ಕೊಟ್ಟಿದ್ದಾರೆ. ಶ್ರುತಿ, 5 ಗ್ಯಾರಂಟಿ ಯೋಜನೆಗಳು, ನೀವು 60,000 ಎಲ್ಲಿಂದ ತರ್ತಿರೋ, ಎಷ್ಟು ಬಾಕಿಯಾಗಿದೆಯೋ ಅದು ಇನ್ನೊಂದು ಚರ್ಚೆ. ನೀವು ಕೇಂದ್ರವನ್ನ ಟೀಕೆ ಮತ್ತೆ ಒಂದು ಭಾಗ ಆದ್ರೆ ನಮ್ಗೆ ಕೊಟ್ಟಿಲ್ಲ ಅಂತ, ನಾವು ಮಾಡಿದ ಒಳ್ಳೆ ಕೆಲಸ ಯಾವುದಪ್ಪ ಅಂತ ಹೇಳಿ ಜನರಿಗೆ ಅಂತ ಬನ್ನಿ.